ಕೈಲಾಸದಂತೆ ಕಂಗೊಳಿಸುತ್ತಿದೆ. ಇಲ್ಲಿರುವ ಜನರು, ಸಕಲ ಜೀವರಾಶಿಗಳು ಧನ್ಯರಾಗಿದ್ದಾರೆ. ಇಲ್ಲಿರುವ ಸಕಲ ಜೀವರಾಶಿಗಳು ಭಾಗ್ಯವಂತರಾಗಲಿ, ಭಕ್ತಿವಂತರಾಗಲಿ ನನಗೆ. ಅರಸನ ಅಶ್ವಲಾಯಕ್ಕೆ ಹಸಿ ಹುಲ್ಲು ಒಯ್ಯುವ ಸಮಯ ಸಮೀಪ ಎನಿಸುತ್ತಿದೆ. ಹೌದಲ್ಲ, ನನ್ನ ನಿತ್ಯ ಕಾಯಕವನ್ನು ಮರೆತರೆ ಶಿವನಿಗೆ ಮೆಚ್ಚಲಾರದು. ಶಿವಪ್ಪನ ಪೂಜೆಗೆ ಸಮಯವಾಗುತ್ತಿದೆ ಅಲ್ವೇ? ಇಲ್ಲ, ನನ್ನಪ್ಪ ಶಿವಪ್ಪನ ಪೂಜೆ ಮಾಡಿಯೇ ನಾನು ಅಶ್ವಲಯಕ್ಕೆ ಸಿರಿ ಹುಲ್ಲನ್ನು ಒಯ್ಯುವ ಕಾಯಕ ಮಾಡುತ್ತೇನೆ. ಮೊದಲು ನನ್ನಪ್ಪ ಶಿವನ ಪೂಜೆ ಮಾಡುತ್ತೇನೆ. ಗುರುವೇ, ಪರಮೇಶ್ವರನೇ, ನಿನ್ನ ಪೂಜೆಯನ್ನು ಮರೆತು ನನಗೆ ಇರಲಾರಕ್ಕೆ ಸಮಯವಿಲ್ಲ. ನನ್ನಪ್ಪ ಶಿವಪ್ಪನ ಪೂಜೆ ಮಾಡುವೆ. ಪರಮೇಶ್ವರ, ಈ ಮಾದರ ಚೆನ್ನಯ್ಯನ ಭಕ್ತಿಗೆ ನೀನು ಒಂದಲ್ಲ ಒಂದಿನ ಒಲಿವೆ ಎನ್ನುವ ನಂಬಿಕೆಯಿಂದ ನಿತ್ಯ ನಾನು ಲಿಂಗ ಪೂಜೆಗೈದು ಶಿವಭಕ್ತಿಯಲ್ಲಿ
ದಿನನಿತ್ಯ ಕಾಲ ಕಳೆಯುವೆ. ಶಿವಪ್ಪ, ಈ ಪುಣ್ಯ ಭೂಮಿಯಲ್ಲಿ ನನಗೆ ಜನ್ಮವನ್ನು ಕೊಟ್ಟೆ. ಆದರೆ ನಾನಾರು ಎಂಬುದೇ ನನಗೆ ತಿಳಿಯಲಾಗಿದೆ. ಆದರೆ ನನಗೆ ಸಮಾಜದಲ್ಲಿ ಒಂದಲ್ಲ ಶಿವಪ್ಪ, ನನ್ನ ಅಂತರಂಗದಲ್ಲಿ ಅಡಗಿದ ನಿನ್ನ ಭಕ್ತಿ ಒಂದೇ ನನಗೆ ಸಾಕ್ಷಿ. ಮುಂದೆ ನನ್ನ ಜೀವನ ಪರ್ಯಂತರ ನಿನ್ನ ಭಕ್ತಿಯಲ್ಲೇ ಮಿಂದೆಂದು ಶಿವನನ್ನ ಕಾಣಬೇಕು ಎನ್ನುವ ನನ್ನ ಭಕ್ತಿಗೆ ನೀನು ಒಂದಲ್ಲ ಒಂದಿನ ಒಲಿಯಲೇಬೇಕು. ನನ್ನಪ್ಪ, ಶಿವಭಕ್ತಿ ಎನ್ನೋದು ಅಂತ ಈ ಚೆನ್ನಯ್ಯನ ಕಂಡು ಈ ಸಮಾಜ ತಿಳಿದುಕೊಳ್ಳಬೇಕೆನ್ನೋದು ನನ್ನ ಹಬ್ಬದ ತಂದೆ. ಈ ಚೆನ್ನಯ್ಯನಿಗೆ ಬೆಳ್ಳಿ ಬರಬೇಕು, ಸ್ಥಾನಗಳು ಬಹುದೊಡ್ಡದಾಗಿರ್ತಕ್ಕಂಥ ಸ್ಥಾನಮಾನಗಳು ಬೇಕಾಗಿಲ್ಲ. ಶಿವನನ್ನ ಕಾಣಬೇಕೆನ್ನುವುದೇ ನನ್ನ ಈ ಸಮಾಜಕ್ಕೆ ಒಳಿತನ್ನು ಕಾಣಿಸಿಕೊಳ್ಳಬೇಕೆನ್ನುವುದೇ ನನ್ನ ಛಲ. ನಿಷ್ಕಲ್ಮಶ ಭಾವದಿಂದ ಬದುಕುವ ರೀತಿಯನ್ನು ಕಲಿಸಬೇಕೆನ್ನುವುದೇ ನನ್ನ ಹಠ. ಕಾಣುವ ಹಂಬಲದಿಂದ ನಾನು ಕೇಳುತ್ತೇನೆ, ಈ ಚೆನ್ನಯ್ಯನ ಭಕ್ತಿಗೆ ನೀನು ನಮಿಸುವೆ ನನ್ನಪ್ಪ, ನಮಿಸುವೆ. ಅರಸನ ವಾಸ್ತವಕ್ಕೆ ಅಶ್ವಲಯಕ್ಕೆ ನಾನು ಸಿರಿ ಹುಲ್ಲನ್ನು ತೆಗೆದುಕೊಂಡು ಹೋಗುವ ಸಮಯ ಆಗ್ತದೆ. ನನ್ನ ಕಾಯಕ ನನ್ನ ಪಾಪ. ರಾಜಾಧಿರಾಜ ರಾಜ ಮಾರ್ತಾಂಡ ಚೋಳರ ರಾರಸರಿಗೆ ಧೋಪರ ಧೋಪರ ಧೋಪರ. ಯಾರಿಲ್ಲಿ? ಅಪ್ಪಣೆ ಪ್ರಭು. ಸಾರಥಿ, ಶಿವ ಸನ್ನಿಧಿಗೆ ಹೋಗಲು ಸಮಯವಾಗಿದೆ. ರಥವನ್ನು ಸಿದ್ಧಗೊಳಿಸಿ. ನಡೆಯಿರಿ. ಶಿವನನ್ನು ಪೂಜೆ ಮಾಡಲು ಹೋಗೋಣ, ನಡೆಯಿರಿ ಮಹಾಮಂತ್ರಿಗಳೇ.
ಮಹಾದೇವನಾದ ಪರಮೇಶ್ವರನೇ, ನಿನಗಾಗಿ ಈ ಎಡೆಯನ್ನು ತಂದಿದ್ದೇನೆ, ಸ್ವೀಕರಿಸು ತಂದೆ. ಆಹಾ ಆಹಾ ನನ್ನಪ್ಪ, ಭಲೆ ಅಪ್ಪ ನನ್ನಪ್ಪ, ನಾನು ತಂದಿರುವ ನೈವೇದ್ಯವನ್ನು ಸೇವಿಸಿ ನನ್ನನ್ನು ಪುನೀತರನ್ನಾಗಿ ಮಾಡಿದೆಯಲ್ಲಪ್ಪ. ಮಹಾದೇವರಾದ ಪರಮೇಶ್ವರನೇ, ಈ ಚೋಳರ ಸಾಮ್ರಾಜ್ಯ ಯಾವಾಗಲೂ ಸುಖಮಯವಾಗಿರಲಿ ಎಂದು ತನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಮಹಾಮಂತ್ರಿಗಳೇ, ಪ್ರಭು, ಈ ಸಂತೋಷಕ್ಕಾಗಿ ಸಂಗೀತದ ಸುಲಯವನ್ನು ಸಾಗಲಿ. ಅಪ್ಪಣೆ ಮಹಾಪ್ರಭು, ನಿಮ್ಮ ಇಷ್ಟಂತೆ ಆಗಲಿ. Thank you.
ಮುಂದಿನ ಊರಿಗೆ ಹೋಗಲೆಂದು ಹೊರಟಿದ್ದೇವೆ. ಮಾತಿನಲ್ಲಿ ದಾರಿ ತಪ್ಪಿದೆ, ಅದಕ್ಕೆ ದಾರಿ ತೋರಿಸಿ ಅಜ್ಜಿ. ಮುಂದಿನ ದಾರಿಯನ್ನು ತೋರಿಸಬಹುದು. ನಿಜವಾದ ನಿಮ್ಮ ಪರಿಚಯವನ್ನು ನನಗೆ ತಿಳಿಸುವಿರಾ? ಅಜ್ಜಿ, ನಾವು ಪ್ರಯಾಣಿಕರು. ಸುಳ್ಳು. ನೀವು ಸುಳ್ಳು ಹೇಳುತ್ತಿದ್ದೀರಾ. ಜಗತ್ತಿನಲ್ಲಿ ಪ್ರಯಾಣಿಕರು ಇಬ್ಬರೇ, ಒಬ್ಬ ಚಂದ್ರ, ಇನ್ನೊಬ್ಬ ಸೂರ್ಯ. ಈ ಜಗತ್ತು ಹುಟ್ಟಿದಾಗಿನಿಂದಲೂ ಪ್ರಯಾಣ ಮಾಡುತ್ತಲೇ ಇದ್ದಾರೆ. ನಿಜವಾದ ಪ್ರಯಾಣಿಕರು ಅವರು, ನೀವಲ್ಲ. ನೀವು ಸುಳ್ಳು ಹೇಳುತ್ತಿದ್ದೀರಾ. ನಿಜ ಹೇಳಿ, ನೀವು ಯಾರು ಅಂತ ನಿಜ ಹೇಳಿ. ಅಜ್ಜಿ, ನಾವು ರಾಜರು. ಜಗತ್ತಿನಲ್ಲಿ ಇಬ್ಬರೇ ರಾಜರು, ಒಬ್ಬ ಮೇಘರಾಜ, ಇನ್ನೊಬ್ಬ ಸಮುದ್ರ ರಾಜ. ಈ ಲೋಕವನ್ನೇ ಕಾಪಾಡುವಂತ ರಾಜ. ಅವರಿಂದ ಸಂಪತ್ತನ್ನು ಪಡೆದ ಸಿರಿವಂತರು ನೀವು. ನೀವೇಗೆ ರಾಜರಾಗುತ್ತೀರಾ? ನೀವು ಮೇಘರಾಜನೂ ಅಲ್ಲ, ಸಮುದ್ರ ರಾಜನೂ ಅಲ್ಲ. ನೀವು ಸುಳ್ಳು ಹೇಳ್ತಿದ್ದೀರಾ. ನೀವು ಯಾರು? ನಿಜವಾದ ಪರಿಚಯವನ್ನು ಹೇಳಿ. ನಾವು ಲೋಕಪ್ರಿಯರು. ಜಗತ್ತಿನಲ್ಲಿ ಎರಡೇ ಲೋಕಪ್ರಿಯರಾಗಿತ್ತು. ಒಂದು ಅನ್ನ, ಇನ್ನು ಒಂದು ನೀರು. ನೀವು ಅನ್ನ ತಿನ್ನುವರಿದ್ದೀರಿ, ನೀರು ಕುಡಿಯುವರಿದ್ದೀರಿ. ನೀವೇಗೆ ಲೋಕಪ್ರಿಯರಾಗುತ್ತೀರಾ? ಸುಳ್ಳು ಹೇಳುತ್ತೀರಾ. ನೀವು ಯಾರು ಅಂತ ನಿಜ ಹೇಳಿ. ಅಜ್ಜಿ, ನಾವು ಹೆಚ್ಚಾಗಿ ನಡೆದುಕೊಂಡು ಬಂದಿರುವುದರಿಂದ ನಮಗೆ ದಣಿವು ಅನಿಸಿಕೊಂಡು ಸ್ವಲ್ಪ ಮಾತಿನಲ್ಲಿ ವ್ಯತ್ಯಾಸವಾಗುತ್ತಿದೆ. ಸ್ವಲ್ಪ ಸುಧಾರಿಸಿಕೊಂಡು ಹೇಳುತ್ತೇವೆ ಅಜ್ಜಿ. ಸಮಾಧಾನ. ನಿಮ್ಮ ದನಿವನ್ನು ಆರಿಸಿಕೊಂಡು ಬಂದು ನಿಧಾನವಾಗಿ ನಿಮ್ಮ ಪರಿಚಯವನ್ನು ತಿಳಿಸಿ. ನನ್ನದು ಕೆಲಸವಿದೆ, ನಾನು ಮುಗಿಸಿಕೊಂಡು ಬರಬೇಕು.
ಹೇ ಮಾನವ, ಯಾರು ನೀನು? ಹಲವು ದಿನಗಳಿಂದಲೂ ನೋಡ್ತಿದ್ದೇನೆ, ನಿತ್ಯ ಅಡಿಗಳಿಗೆ ಸಂಚರಿಸುವೆ. ಯಾರು ನೀನು? ನಾನು ಈ ಅಡವಿಯಲ್ಲಿ ಆಕಾಶದಲ್ಲಿ ನಾನು ಯಾರು ಅಂತ ಕೇಳಿದಿರಿ? ನಾನೊಬ್ಬ ಸಾಮಾನ್ಯ ಮನುಷ್ಯ. ಅರಸನ ಆಸ್ತನಕ್ಕೆ ಅಶ್ವ ಲಯಕ್ಕೆ ಹುಲ್ಲು ತೆಗೆದುಕೊಂಡು ಹೋಗುವ ನಿಮಿತ್ತವಾಗಿ ನಿತ್ಯ ಕಾಡಿನೊಳಗೆ ಅಲಿಯುತ್ತಿರುವೆ. ನನ್ನನ್ನ ಯಾರು ಅಂತ ಕೇಳ್ತಿದ್ರಲ್ಲ, ನೀವ್ಯಾರು? ಎಲ್ಲಿದ್ರಿ? ಏನು ಕಾರ್ಯ ಮಾಡುತ್ತಿದ್ರಿ ಅಂತ ಕೇಳಬಹುದೇ? ನಾನೊಬ್ಬ ಗಾರುಡಿಗ. ಹಾವನ್ನು ಹಿಡಿದು ಲೋಕದ ಭಯವನ್ನು ಹೋಗಲಾಡಿಸುವ ಪ್ರಯತ್ನದಲ್ಲಿರುವನು ನಾನು. ನೀವೊಬ್ಬರು ಗಾರುಡಿಗಳು, ಹಾವನ್ನು ಹಿಡಿದು ಲೋಕದ ಭಯವನ್ನ ಹೋಗಲಾಡಿಸುವವರು. ಹಾವನ್ನು ಹಿಡಿದು ಲೋಕದ ಭಯವನ್ನು ಹೋಗಲಾಡಿಸುವರು ಅಥವಾ ಹಾವನ್ನು ಹಿಡಿದು ಜೀವನ ನಡೆಸುವವರು? ಯಾಕಂದ್ರೆ ಈ ಲೋಕಕ್ಕೆ ಭಯ ಇರುವುದು ಹಾವಿನಿಂದಲ್ಲ, ಹಾವಿನಿಗಿಂತಲೂ ವಿಷವನ್ನು ತಂದುಕೊಂಡಿರುವ ಮನುಷ್ಯರಿಂದಲೇ ಈ ಲೋಕಕ್ಕೆ ಭಯ ತುಂಬಿದೆ. ಏನು ನಿನ್ನ ಮಾತುಗಳನ್ನು ಮೂಲದಲ್ಲಿ ಕೇಳ ಬರ್ತದೆ. ನಿನ್ನ ನಿಜ ನಾಮವೇನು ಹೇಳು ಸಾಕು. ನನ್ನ ನಾಮ ನಾಮದಲ್ಲಿ ಏನಿದೆ? ಪ್ರೇಮದಲ್ಲಿ ಎಲ್ಲವೂ ಇದೆ. ನೀನೊಬ್ಬ ಮಾನವಿ ಎಂದು ತೋರುತ್ತಿರುವೆ, ನನಗೆ ನಿಜವನ್ನು ಹೇಳದೆ ಮಾತು ಮರೆಸುತ್ತಿರುವೆ. ಮಾನವಿ ನನ್ನನ್ನು ಮೋಹವು ನನಗೆ ಬೇಕಾಗಿಲ್ಲ. ಹಂಬಲಿಸಿ ಕೇಳುತ್ತಿರುವೆ ನನ್ನಯ್ಯ, ಹೇಳಿದ ಕೇಳು. ನಾನು ಮಾನವ ಚೆನ್ನಯ್ಯ. ಅಂದರೆ ಶೂದ್ರ ವರ್ಗಕ್ಕೆ ಸೇರಿದವನು ನೀನು. ನಿತ್ಯ ಅಡವಿಗೆ ಬರುವ ಒಂದು ದಿನವೂ ತಪ್ಪುವುದಿಲ್ಲ ನೀನು. ಇದೆಲ್ಲ ನೋಡಿದರೆ ಅಡವಿಯಲ್ಲಿ ಏನೋ ಸಂಚು ಮಾಡುತ್ತಿರಬಹುದು. ನಿನ್ನನ್ನು ನೋಡಿಕೊಳ್ಳುವೆ. ನನ್ನನ್ನು ನೋಡಿಕೊಳ್ಳಿರಿ. ನನ್ನನ್ನು ನೋಡಿಕೊಳ್ಳುವವರು ಮೇಲಿದ್ದಾರೆ. ನೀನು ನನ್ನನ್ನ ನೋಡಿಕೊಳ್ಳುವೆ ಎಂಬ ನಿನ್ನ ಹುಚ್ಚು ಭ್ರಮೆಗೆ ನಾನಿನ ಕಾಣಿಗೆ ಕಣ್ಣಿಗೆ ಕಾಣಿಸುವಂತೆ ಹೇ ಮಾಯಾವಿ ನಿಲ್ಲು. ಇವತ್ತು ನಿನ್ನನ್ನು ಪರೀಕ್ಷಿಸೇ ಬಿಡುತ್ತೇನೆ. ನನ್ನನ್ನು ಪರಿಶೋಧಿಸುವುದಕ್ಕೆ ನನ್ನಲ್ಲಿ ಏನಿದೆ? ನಾನು ಸಾಮಾನ್ಯರಲ್ಲಿ ಸಾಮಾನ್ಯ ಮನುಷ್ಯ. ನಾನು ಎಷ್ಟೇ ತಿಳಿ ಹೇಳಿದರೂ ನನ್ನ ಮಾತು ನನಗೆ ರುಚಿ ಹತ್ತುವುದಿಲ್ಲ. ಸಾಮಾನ್ಯ ಆದರೂ ಚಿಂತಿಸುವ ಅಗತ್ಯವಿಲ್ಲ. ಶೂದ್ರ ಆದ ನೀನು ಶ್ರದ್ಧೆಯ ಮಾತಾಡುವುದಕ್ಕೆ ಸಂಶಯ ಹೆಚ್ಚಾಗಿದೆ. ಅಂದ್ರೆ ಶೂದ್ರರು ಶ್ರದ್ಧೆಯಿಂದ ಇರೋದು ಬೇಡವೇ? ಶೂದ್ರರು ಶ್ರದ್ಧೆಯಿಂದ ಇರುವುದು, ನಡೆಯಿಂದ ಇಲ್ಲದಿರುವುದು ಈ ಸಮಾಜಕ್ಕೆ ಸಾಮಾನ್ಯವಾಗಿ ನಂಬಿಕೆಯೇ ಅಂಕೂರಿಕೊಂಡಿದೆ. ನೋಡೋಗಾರೀಗ ನೀ ಎಲ್ಲೇ ಇದ್ರೂ ನಾನು ಹೇಳೋ ಮಾತನ್ನು ನೀನು ಲಕ್ಷ್ಯವಿಟ್ಟು ಕೇಳು. ನಾನು ಶೂದ್ರನೇ ನಿಜ. ನನ್ನ ಭಕ್ತಿಯಲ್ಲಿ ಶ್ರದ್ಧೆ ಇದೆ, ನನ್ನ ಕಾಯಕದಲ್ಲಿ ಶ್ರದ್ಧೆ ಇದೆ. ಕಮಲ ಕೆಸರಿನಲ್ಲೇ ಬೆಳೆದರೂ ಅದು ಶಿವಪೂಜೆಗೆ ಹೂವಾಗುತ್ತದೆ ಅನ್ನೋದು ಮಾತ್ರ ನನಗೆ. ಮತ್ತು ಹಾವು ನೋಡುವುದಕ್ಕೆ ಮಾತ್ರ ಸುಂದರವಾಗಿ ತೋರುತ್ತವೆ, ಆದರೆ ಹೂವು ಕೀಳಲು ಹೋದವರು ಮುಳ್ಳು ಚುಚ್ಚಿಸಿಕೊಂಡಿದ್ದಾರೆ. ಹಾವು ಕಚ್ಚಿ ಹಲವರು ಸಾವನ್ನಪ್ಪಿದ್ದಾರೆ. ನಿನ್ನ ಮಾತಿಗೆ ಮರಳಾಗೋನಲ್ಲ ನಾನು, ಮರಳು ಮಾಡುವ ಗಾರುಡಿಗ ನಾನು. ಹಿಂದಿನ ಭಾವನೆಗೆ ನಾನು ಏನ್ ಮಾಡಕ್ಕಾಗುತ್ತೆ? ಜಾತಿಯನ್ನು ತಲೆಯಲ್ಲಿ ತುಂಬಿಕೊಂಡು ನಿನ್ನ ಮೈಯೆಲ್ಲ ವಿಷ ತುಂಬಿಕೊಂಡು ಮಾತನಾಡುತ್ತಿರುವ ನಿನಗೆ ನಾನೇನು ಹೇಳೋದಕ್ಕೆ ಸಾಧ್ಯವಾಗಿಲ್ಲ. ನೋಡಪ್ಪ,
ಋಷಿ ಮುನಿಗಳಿಗೆ ಯಾವ ಜಾತಿ ಇದೆ? ಶರಣರಿಗೆ ಯಾವ ಜಾತಿ ಇದೆ? ಭಕ್ತಿಗೆ ಭೇದವಿಲ್ಲ, ಭಕ್ತಿಗೆ ಬಡತನವಿಲ್ಲ. ಶಿವ ಭಕ್ತಿಯಲ್ಲಿ ಬೆಳಗಿ ನಿತ್ಯವನ್ನು ಕಾಯಕ ಮಾಡುವ ನಾನು ಶಿವನಿಗೆ ಒಂದೇ ಒಂದು ಜಾತಿ, ಅದು ಭಕ್ತಿ. ನನ್ನನ್ನ ಅವನು ಇವನು ಅಂತ ಕರೆಯುವನು ಇದು ನಿನ್ನ ವಾಡಿಕೆ. ನಾವೇನು ಮಾಡಕ್ಕಾಗುತ್ತೆ ಗಾರುಣಿಗ? ಅಂದರೆ ಶೂದ್ರ ವರ್ಗದ ನಿನ್ನ ಶಿವ ಸ್ವರೂಪ ಎಂದು ನೇಮಿಸಲವೇ? ಎಂತಾದರೂ ನೀನು ಜಾತಿಹೀನ. ಜಾತಿಹೀನ? ಯಾವ ಜಾತಿ? ನಿತ್ಯ ನೀನು ಕುಡಿಯುತ್ತಿರುವ ನೀರು ಇದಕ್ಕೆ ಯಾವ ಜಾತಿ? ನಿತ್ಯ ತಿನ್ನುತ್ತಿರುವ ಅನ್ನ ಇದಕ್ಕೆಲ್ಲಿರುವ ಜಾತಿ? ನನ್ನ ತಾಯಿ ಭೂಮಾತೆ ಎಲ್ಲರನ್ನ ಹೊತ್ತುಕೊಂಡು ತನ್ನ ಮಡಲಲ್ಲಿ ಇಟ್ಟುಕೊಂಡು ಸಲುತ್ತಾರಲ್ಲ, ಇದಕ್ಕೆ ಯಾರಿನ ಜಾತಿ? ದಿನನಿತ್ಯ ಕತ್ತಲಾದರೆ ಮಲಗುತ್ತೇವೆ, ಬೆಳಗಾದ್ರೆ ಹೇಳುತ್ತೇವೆ. ಹಾಗೂ ಎರಡು ನಮ್ಮನ್ನು ಕಾಯುತ್ತಿರುವ ಸೇನೆ ಚಂದ್ರನಿಗೆ ಯಾವುದಿನ ಜಾತಿ? ಅಂತಹ ಸತ್ಪುತ್ರರಿಗೆ ಜಾತಿನೇ ಇಲ್ಲ ಅಂದ ಮೇಲೆ ನೀನು ನಡೆಯುತ್ತಿರುವಲ್ಲ, ನಿನಗ್ಯಾವ ಜಾತಿ? ನಿನ್ನ ತಲೆಯಲ್ಲಿ ಅಂಕೂರಿರುವ ನಿನ್ನ ಭೇದ ಭಾವಕ್ಕೆ ನಾನು ಏನು ಮಾಡಕ್ಕಾಗುತ್ತಿಲ್ಲ. ನನಗೆ ಬೇಕಾಗಿರುವುದು ಶಿವಭಕ್ತಿ ಅಷ್ಟೇ. ನನಗೆ ಬೇಕಾಗಿರುವುದು ಶಿವಭಕ್ತಿ ಅಷ್ಟೇ. ಏ ಮಾಯಾವಿ ಮನುಷ್ಯನೇ, ನನಗೆ ತಿಳಿಲಾರದ ಭಾಷೆ ಬಳಸಿ ಮಾತಾಡಬೇಡ. ಒಂದು ತಿಳಿದಂತಾದ್ರೆ 9 ತಿಳಿಲಾರದು. ಹಾಗೆ ಹೇಳುವೆ ನೀನು ಸಾಮಾನ್ಯವಲ್ಲ. ನಿನ್ನಲ್ಲಿ ಏನೋ ಒಂದು ದೊಡ್ಡ ಶಕ್ತಿ ಅಡಗಿದಂತೆ ಕಾಣುತ್ತದೆ. ಈಗ ಅರ್ಥವಾಯಿತೇ ಗಾರುಡ ನಿನಗೆ? ಶಿವ ಭಕ್ತಿಯಿಂದ ನುಡಿಯುತ್ತಿರುವ ನನ್ನ ನುಡಿಗಳಲ್ಲಿ ಇರುವ ಶಕ್ತಿ, ನನ್ನಲ್ಲಿರುವ ಇದೇ ಶಕ್ತಿ ನಿನಗೆ ಈಗ ಅರ್ಥವಾಗಿದೆ. ನಿನಗೆ ಇನ್ನೂ ಅರ್ಥ ಆಗೋದಿಲ್ಲ. ನನ್ನ ನಿಜ ಸ್ವರೂಪ ಏನು ಅನ್ನೋದು ನನ್ನಪ್ಪ ಶಿವ ನನ್ನನ್ನು ಒಲಿದಾಗ ಮಾತ್ರ ನಿನಗೆ ಅರ್ಥವಾಗುತ್ತೆ. ನಿನಗೆ ಬಿಟ್ಟ ವಿಷಯ. ನೀನು ಹೇಗೆ ತಿಳಿದುಕೊಳ್ತೀಯೋ ಹಾಗೆ ನೀನು ಬದುಕ್ತೀಯ. ನಾನೇನು ಮಾಡುತ್ತೀನಿ? ಮಾಟ ಮಾಡಿದವರಿಂದ ನನ್ನನ್ನು ಮಾಯ ಪಡುತ್ತದೆ. ನೀನು ಹೇಳಿದಲ್ಲ ಸರಿ ಎನ್ನುವ ಹಾಗೆ ಮಾಡ್ತಿದೆ. ಶೂದ್ರ ನಾದರೂ ನೀನು ಸಾಮಾನ್ಯನಲ್ಲ. ನಾನು ಅಂದುಕೊಂಡಿನಿ ಸಾಮಾನ್ಯರಲ್ಲಿ ಸಾಮಾನ್ಯ ಮನುಷ್ಯ ನಾನು. ಶಿವ ಭಕ್ತಿಯಲ್ಲಿ ತೊಡಗಿದವನು ನಾನು. ಶಿವನಿಗಾಗಿ ಹಾತೊರೆದು ದಿನನಿತ್ಯ ನನ್ನ ಕಾಯಕದಲ್ಲಿ ಶಿವನನ್ನೇ ಕಾಣಬೇಕೆನ್ನುವ ಕಾಯಕದ ಕೈಲಾಸವಂತಿರುವ ಈ ನೆಲದಲ್ಲಿ ಹುಟ್ಟಿದ ನಾನೊಬ್ಬ ಸಾಮಾನ್ಯ ಭಕ್ತಿವಂತ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀನು ನನ್ನ ಕಣ್ಣಿಗೆ ಕಂಡ್ರು ಸರಿ, ಕಾಣದಿದ್ರೂ ಸರಿ. ಆದರೆ ನನ್ನ ಶಿವಪ್ಪನ ಪೂಜೆಗೆ ನನಗೆ ಸಮಯವಾಗುತ್ತಿದೆ. ನಿನ್ನೊಂದಿಗೆ ಮಾತನಾಡುತ್ತಾ ನಿಂತು ನನ್ನ ಭಕ್ತಿಗೆ ನಾನು ಮರೆಯುವುದಕ್ಕೆ ಸಾಧ್ಯವಿಲ್ಲ. ಭಕ್ತಿ ನನ್ನನ್ನು ಮನಗೊಳಿಸುತ್ತಿರುವ ನಿನ್ನ ಮಾತುಗಳು ವಿಚಿತ್ರವಾಗಿವೆ. ನನ್ನ ಬಾಯಲ್ಲಿ ಶಿವಪುತ್ರ ನುಡಿದಂತಿದೆ, ಸಾಮಾನ್ಯನ ಬಾಯಲ್ಲಿ ಶಿವನಾಮ ನುಡಿದಿದೆ. ನೀನು ಮಾತ್ರ ಚೆನ್ನಯ್ಯನೋ ಮಾಯವಿನೋ, ಮಹಾದೇವನೋ ಭಕ್ತನೋ? ಶಿವಭಕ್ತಿಯಲ್ಲಿ ಮುಳುಗಿದ ನಾನೊಬ್ಬ ಭಕ್ತಿವಂತ. ಸಾಕಾಯಿತೆ, ಇನ್ನು ಬೇಕಾಗಿತ್ತೆ. ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ನನ್ನ ಶಿವ ಪೂಜೆಗೆ ಅಡ್ಡಿ ಆಗಬೇಡ. ನನ್ನ ಶಿವ ಪೂಜೆಗೆ ಅಡ್ಡಿ ಆದರೆ ನನ್ನಪ್ಪ ಶಿವಪ್ಪ ಪ್ರತ್ಯಕ್ಷನಾಗಿ ನಿನ್ನನ್ನ ಅಪ್ಪ ಶಿವಪ್ಪ ನಿನ್ನ ಪೂಜೆಗೆ ಸರಿಪೋಗುತ್ತಿದೆ, ಸಮಯವಾಗುತ್ತಿದೆ.
ಗಂಗಾ ಗಂಗಾ ಹಾ ಬಂದೆ ನನ್ನೊಡೆಯ. ಗಂಗಾ, ನನ್ನ ಅಶ್ವಲಯಕ್ಕೆ ಹಸಿ ಹುಲ್ಲು ತರುವ ಸಮಯವಾಗುತ್ತದೆ. ಆ ಮನೆಯಲ್ಲಿ ನೀನು ಕ್ಷೇಮವಾಗಿರು, ಎಚ್ಚರದಿಂದಿರು. ನಾನು ಬಂದೆ ಗಂಗಾ. ಹಾ ನನ್ನೊಡೆಯ, ತಿಳಿಯಾದ ಅಮ್ಮನೆಯನ್ನು ಕಾಸಿರಿ. ಇದು ತರವಿನೇರಿ.
ಇವತ್ತಿನ ಕೆಲಸದಲ್ಲಿ ಸುತ್ತಾಗಿದೆ. ದಣಿ ವಾರಿಸಿಕೊಳ್ಳೋದಕ್ಕೆ ಏನಾದರೂ ಶಿವಪ್ರಸಾದವಿದ್ದರೆ ಕೊಡ್ತೀಯ ಗಂಗಾ? ಹಾ ಒಡೆಯ, ಕೊಡುವೆ. ತಿಳಿಯಾದ ಅಂಬಲಿಯನ್ನು ಕಾಸಿರುವೆ. ಇರು, ತರುತ್ತೇನೆ. ಗಂಗಾ, ಇವತ್ತಿನ ಅಂಬಲಿ ಎಷ್ಟೊಂದು ರುಚಿಯಾಗಿದೆ ಗಂಗಾ. ಇಷ್ಟೊಂದು ರುಚಿಯಾಗಿರುವ ಈ ಅಂಬಲಿ ನನಗೆ ಒಂದೇ ತುತ್ತು ಸಾಕು, ಒಂದೇ ತುತ್ತು ಸಾಕು. ಒಡೆಯ, ಸಾಕು ಅಂತ ಯಾಕೆ ಹೇಳ್ತಿರ್ತೀರಿ? ಹೊಟ್ಟೆ ತುಂಬ ಕುಡಿಯುವರು ನೀವು. ಹೀಗೆ ಹೇಳಿದರೆ ನನಗೆ ಹೇಗೆ ತಿಳಿಯಬೇಕು? ನನಗಾಗೋ ಭಯವಾಗ್ತಿದೆ ಒಡೆಯ. ಹಾಗಲ್ಲ ಗಂಗಾ, ಇಷ್ಟೊಂದು ಸಿಹಿಯಾಗಿರುವ ಅಂಬಲಿಯನ್ನ ನನ್ನಪ್ಪ ಶಿವನಿಗೂ ಅರ್ಪಿಸಬೇಕೆನ್ನುವ ಹಂಬಲದಿಂದ ಹೇಳುತ್ತಿರುವೆ ಅಷ್ಟೇ. ಒಡೆಯ, ನಮ್ಮಂತ ಕೆಳವರ್ಗದ ಬಡವರ ಮನೆಗೆ ಆ ಶಿವನು ಒಲಿದು ಬರುವಲ್ಲಿ. ಗಂಗಾ ಗಂಗಾ ಗಂಗಾ, ನಂಬಿ ಕರೆದರೆ ವಾ ಎಂಬುವನು ಶಿವನು. ಶಬರಿನಾಥನು ಅತಿಥಿ, ದಾಸ್ಯರ ಅತಿಥಿ ಎನ್ನುವುದನ್ನ ನಾನು ಕೇಳಿದ್ದೇ ಒಡೆಯ. ಆ ಶಿವನು ನಮ್ಮಂತವರ ಬಡವರ ತಾಪವನ್ನು ಕೇಳಿ ನಮ್ಮ ಮನೆಗೆ ದಯ ಪಾಲಿಸಿದರೆ ನಮ್ಮಂತ ಭಾಗ್ಯವಂತರು ಇನ್ಯಾರು ಇಲ್ಲ ಒಡೆಯ, ಇನ್ಯಾರು ಇಲ್ಲ. ಇದು ನಿಮ್ಮ ಚಿತ್ತ, ನನಗೆ ತಿಳಿಯಿತು ಒಡೆಯ. ಗಂಗಾ, ಪರಶಿವನ ಭಕ್ತಿಯಲ್ಲಿ ಬಿದ್ದಿರುವ ನಮಗೆ ಶಿವನನ್ನು ತೃಪ್ತಿಪಡಿಸುವುದು ನಮ್ಮ ಮುಖ್ಯ ಕಾಯಕ. ನನ್ನಪ್ಪ ಶಿವನಿಗೆ ಅರ್ಪಿಸುತ್ತೇನೆ ಈ ರುಚಿಯಾದ ಅಂಬಲಿಯನ್ನ. ಪರಶಿವನೇ, ಪರರನ್ನ ಕಾಯುವ ಪರಮೇಶ್ವರನೇ, ಇಷ್ಟೊಂದು ರುಚಿಯಾಗಿರುವ ಈ ಅಂಬಲಿಯನ್ನ ನಿನಗಾಗಿ ಅರ್ಪಿಸುತ್ತಿರುವೆ. ಬಾಲನಪ್ಪ, ಶಿವಪ್ಪ, ಬಾಲನಪ್ಪ. ಶಿವಪ್ಪ, ಯಾಕಪ್ಪ? ಓ ಶಿವಪ್ಪ, ನನ್ನ ಮಧುರವಾದ ಕಂಠದಿಂದ ಗಾನ ಸುರೆಯನ್ನ ಸವಿದೇ ಅಂಬಲಿ ಸವಿಬೇಕೆನ್ನುವ ಹಠವೇನಪ್ಪ? ನನ್ನ ಭಕ್ತಿಯಿಂದ ಹಾಡಿ ನಿನ್ನನ್ನು ಕರಿಬೇಕು. ಬಾ ನನ್ನಪ್ಪ, ಬಾ. ಶಿವ
ಶಿವಪ್ಪ ಈ ಬಡವನ ಗುಡಿಸಲಿಗೆ ಬಂದು ಅಂಬಲಿಯನ್ನ ಸವಿರಲ್ಲಪ್ಪ. ಅಂತೂ ಈ ಈ ಈ ಬಡವನ ಮನೆ ಕೇಳಿ ಬಂದೇನಪ್ಪ. ನನ್ನಪ್ಪ ಈ ಬಡವನ ಗುಡಿಸಲಿಗೆ ಬಂದು ಈ ಇಷ್ಟೊಂದು ರುಚಿಯಾದ ಅಂಬಲಿಯನ್ನ ನೀನು ಸವಿಯೇ ಅನ್ನುವ ಹಂಬಲದಿಂದ ನಿನ್ನನ್ನು ಕೂಗಿದೆ ನನ್ನಪ್ಪ. ನನ್ನಪ್ಪ ಒಂದೇ ಒಂದು ಗೊತ್ತು, ಈ ಬಡವನ ಗುಡಿಸಲಲ್ಲಿರುವ ಅಂಬಲಿಯನ್ನ ಸವಿದು ನನ್ನ ಬುದ್ಧಿಯನ್ನ ಸ್ವೀಕರಿಸು ನನ್ನಪ್ಪ, ಸ್ವೀಕರಿಸು. ನನ್ನಪ್ಪ ನೀನು ಪ್ರತ್ಯಕ್ಷವಾಗಿ ನನಗೆ ದರ್ಶನ ಕೊಟ್ಟಿದೆ ಅಂದ್ರೆ ನನಗೆ ಆನಂದ ಬೇರೆ ಯಾವುದಿದೆ ನನ್ನಪ್ಪ. ಆದ್ರೆ ನಂದು ಒಂದೇ ಒಂದು ಮರೆ ನನ್ನಪ್ಪ, ಈ ಬಡವನ ಗುಡಿಸಲಲ್ಲಿರುವ ರುಚಿಯಾದ ಅಂಬಲಿಯನ್ನ ಸವಿಬೇಕು ಅನ್ನೋದು ಒಂದೇ ಒಂದು ಬಯಕೆ ನನ್ನಪ್ಪ. ನಂಬಿದ ಭಕ್ತನ ಮನೆಯ ಅಂಬಲಿಯನ್ನು ಸ್ವೀಕರಿಸಬೇಕು. ಅದಕ್ಕಾಗಿ ನಾನು ನಿನಗೆ ಶಿವ ಪದವಿಯನ್ನು ಕೊಟ್ಟಿರುವೆನು. ನನ್ನಪ್ಪ ಸಕಲರನ್ನ ಕಾಯುವ ಪರಮೇಶ್ವರ, ಇಂದು ನನ್ನ ಭಕ್ತಿಯ ಮೊರೆ ಕೇಳಿ ಪ್ರತ್ಯಕ್ಷವಾಗಿ ಬಡವನ ಗುಡಿಸಲಲ್ಲಿರುವ ಅಂಬಲಿಯನ್ನು ಸಡಿಲು ನನಗೆ ಪುನೀತನನ್ನಾಗಿ ಮಾಡಿತು. ಅಂತೂ ನನ್ನ ಭಕ್ತಿಗೆ ಮುಕ್ತಿ ದೊರೆಯಿತು. ನನ್ನಪ್ಪ ಶಿವನೇ, ಪರಮೇಶ್ವರನೇ, ಅಪರಿಚಿತರೇ, ವಿಶ್ರಾಂತಿ ಮುಗಿಯಿತೆ? ಅಜ್ಜಿ ಧನ್ಯವಾದಿಸಿಕೊಂಡೆವು ಅಜ್ಜಿ. ಆಹಾ, ಈಗಲಾದರೂ ನಿಮ್ಮ ಪರಿಚಯ ನಿಜವಾದದ್ದು ಏನು ಅಂತ ಹೇಳುವಿರಾ? ಅಜ್ಜಿ, ನಾವು ಪ್ರಯಾಣಿಕರು ಅಜ್ಜಿ.
ಅತಿಥಿಗಳು. ಈ ಜಗತ್ತಿನಲ್ಲಿ ಇಬ್ಬರೇ ಅತಿಥಿಗಳು, ಒಂದು ಯೌವನ, ಇನ್ನು ಒಂದು ಸಾವು. ಹೇಳಲಾರ್ದಂಗ ಬರ್ತಾವ, ತಿಳಿಲಾರ್ದಂಗ ಇಳಿದು ಹೋಗ್ತಾವ. ನಿಜವಾದ ಅತಿಥಿಗಳು ಅವರು, ನೀವಲ್ಲ. ನೀವು ಸುಳ್ಳು ಹೇಳ್ತಿದ್ದೀರ. ಅಜ್ಜಿ, ನಾವು ಸನ್ಯಾಸಿಗಳು. ಈ ಜಗತ್ತಿನಲ್ಲಿ ಸನ್ಯಾಸಿಗಳು ಇಬ್ಬರೇ, ಒಂದು ಸತ್ಯ, ಇನ್ನೊಂದು ಶಾಂತಿ. ಸತ್ಯದ ಜೊತೆಗೆ ಯಾರು ಇರುವುದಿಲ್ಲ. ಒಬ್ಬಂಟಿಯಾಗಿ ಸನ್ಯಾಸಿ ಆಗುತ್ತದೆ. ಅಶಾಂತಿ ಒಳಗ ಎಲ್ಲರೂ ಇರುತ್ತಾರೆ. ಶಾಂತಿ ಏಕಾಂಗಿಯಾಗಿ ಸನ್ಯಾಸಿ ಆಗುತ್ತಾರೆ. ಅವು ಎರಡು ಸನ್ಯಾಸಿಗಳು, ನೀವಲ್ಲ. ನೀವು ಯಾರಂತ ನಿಜ ಹೇಳಿ. ಅಜ್ಜಿ, ನಾವು ಸಹನಶೀಲರು ಅಂತ ತಿಳ್ಕೊ. ಸಹನಶೀಲರು. ಈ ಜಗತ್ತಿನಲ್ಲಿ ಸಹನಶೀಲರು ಇಬ್ಬರೇ, ಒಬ್ಬಳು ತಾಯಿ, ಇನ್ನೊಬ್ಬಳು ಈ ಭೂಮಿ ತಾಯಿ. ಎಷ್ಟೇ ಭಾರವಾದರೂ ಎಲ್ಲವನ್ನು ಸಹಿಸಿಕೊಂಡು ಸಹನಶೀಲರಾಗುತ್ತಾರೆ. ಅಂದಾಗ ನೀವು ಸುಳ್ಳು ಹೇಳುತ್ತಿದ್ದೀರಾ. ಅಜ್ಜಿ, ನಿಜ ಹೇಳಿ, ನೀವು ಯಾರು ಅಂತ ನಿಜ ಹೇಳಿ. ಅಜ್ಜಿ, ನಿನಗೂ ನಮಗೂ ಇದು ಮೊದಲ ಭೇಟಿ ಆದ್ದರಿಂದ ಮಾತಿನಲ್ಲಿ ವ್ಯತ್ಯಾಸ ಆಗುತ್ತಿದೆ. ಇನ್ನೂ ಸ್ವಲ್ಪ ಸಮಯವನ್ನು ಪಟ್ಟು ಸುಧಾರಿಸಿಕೊಂಡು ನಮ್ಮ ಪರಿಚಯವನ್ನು ಹೇಳುತ್ತೇವೆ ಅಜ್ಜಿ. ಆಗಬಹುದು. ನಿಧಾನವಾಗಿ ಸಮಾಧಾನದಿಂದ ತಿಳಿದುಕೊಂಡು ನೀವು ಯಾರು ಅಂತ ನಿಜವಾದ ಪರಿಚಯವನ್ನು ತಿಳಿಸಿ. ನಾನು ಬರುತ್ತೇನೆ. ಯಾರಲ್ಲಿ? ಅಪ್ಪಣೆ ಮಹಾಪ್ರಭು. ಮಹಾಮಂತ್ರಿಗಳೇ, ನನ್ನ ಸಾಮ್ರಾಜ್ಯದಲ್ಲಿ ಏನಾದರೂ ಕುಂದುಕೊರತೆಗಳು ಇವೆಯೇ? ಈ ನಿಮ್ಮ ಆಳ್ವಿಕೆಯಲ್ಲಿ ಯಾವುದೇ ಕುಂದುಕೊರತೆಗಳು ಕಾಣುತ್ತಿಲ್ಲ ಮಹಾಪ್ರಭು. ಮಹಾಮಂತ್ರಿಗಳೇ, ಈ ನಮ್ಮ ಸಾಮ್ರಾಜ್ಯ ನನ್ನಂತ ಸಾಮ್ರಾಜ್ಯ ಈ ಭೂಮಿಯ ಮೇಲೆ ಮತ್ತೊಂದಿಲ್ಲ. ನನ್ನಂತ ಭಕ್ತ ಅರಸನು ಮತ್ತೊಬ್ಬನಿಲ್ಲ. ಮಹಾಮಂತ್ರಿಗಳೇ, ನಾವು ಶಿವಸನ್ನಿಧಿಗೆ ಹೋಗಲು ಸಮಯವಾಗುತ್ತಿದೆ. ರಥವನ್ನು ಸಿದ್ಧಗೊಳಿಸಿ. ಅಪ್ಪಣೆ ಮಹಾಪ್ರಭು. ಸಾರಥಿ, ರಥವನ್ನು ಸಿದ್ಧಗೊಳಿಸು. ಆಯ್ತು ಪ್ರಭು.
ಭಕ್ತನಾದ ಪರಮೇಶ್ವರನೇ, ಭಕ್ತನಾದ ನಾನು ರಾಜ್ಯಾನ್ನವನ್ನಾಗಿ ದಿವ್ಯಾನ್ನವನ್ನಾಗಿ ನೈವೇದ್ಯವನ್ನು ತಂದಿರುವೆನು. ಸ್ವೀಕರಿಸು ನನ್ನ ತಂದೆ, ಸ್ವೀಕರಿಸು. ಪರಮೇಶ್ವರನೇ, ಪರಮೇಶ್ವರನಿಗೆ ಅನ್ನ ಉಣಿಸುವ ಏಕೈಕ ಅರಸನೆಂದರೆ ನಾನೇ. ಈ ಸಾಮ್ರಾಜ್ಯದಲ್ಲಿ ಅತಿ ಭಕ್ತನೆಂದರೆ ಈ ಚೋಳರ ರಸ. ಪರಮೇಶ್ವರ, ಈ ಲೋಕದ ಏಕೈಕ ಅರಸ ಭಕ್ತನೆಂದರೆ ಅದು ಈ ಚೋಳ ರಾಜ. ಪರಮೇಶ್ವರ, ಅಮೃತ ಸಮಾನವಾದ ನೈವೇದ್ಯವನ್ನು ತಂದು ಅರ್ಪಿಸಿದ್ದೇನೆ. ಪ್ರಸಾದವನ್ನು ಸ್ವೀಕರಿಸು ತಂದೆ, ಪ್ರಸಾದವನ್ನು ಸ್ವೀಕರಿಸು ನನ್ನಪ್ಪ. ಪರಮೇಶ್ವರ, ಅನೇಕ ವರ್ಷಗಳಿಂದ ರಾಜ್ಯಾನ್ನವನ್ನು ದೇವಾನ್ನವನ್ನಾಗಿ ನೈವೇದ್ಯವನ್ನು ಅರ್ಪಿಸುತ್ತಾ ಬಂದಿರುವ ಈ ಮಹಾರಾಜನ ಪ್ರಸಾದವನ್ನು ಸ್ವೀಕರಿಸು ನನ್ನಪ್ಪ, ಸ್ವೀಕರಿಸು. ಪರಮೇಶ್ವರ, ನಾನು ತಂದ ಪ್ರಸಾದವನ್ನು ಸ್ವೀಕರಿಸಲೇ ನೋಡಲು ಸರಿಯಿಲ್ಲ, ಮುಟ್ಟಿಲ್ಲ ಕೂಡ. ಪರಮೇಶ್ವರ, ಇದು ಈ ಚೋಳ ರಾಜನಿಗೆ ಅವಮಾನ ಮಾಡಿದಂತಾಗಿದೆ. ಪರಮೇಶ್ವರನೇ, ನಿನ್ನ ಅವಮಾನವನ್ನು ತಾಳಲಾರದೆ ನಾನು ಶಿರಚ್ಛೇದನ ಮಾಡಿಕೊಳ್ಳುವೆ. ಪ್ರಭುಗಳೇ, ಚೋಳರಾಜನೇ ತಾಳು. ಇಷ್ಟು ಚಿಕ್ಕ ವಿಷಯಕ್ಕೆ ಪ್ರಾಣ ತ್ಯಾಗ ಮಾಡುವುದು ಸರಿಯಾದ ನಿರ್ಧಾರವಲ್ಲ. ಪರಮೇಶ್ವರ, ತಂದೆ ತಂದೆ ಪರಮೇಶ್ವರ, ನಾನು ತಂದ ನೈವೇದ್ಯದಲ್ಲಿ ಪರಿಶುದ್ಧವಿಲ್ಲವೇ? ಹಾಗೇನಿಲ್ಲ ಚೋಳರಾಜರೇ. ನಾನು ಚೆನ್ನಯ್ಯನ ಮನೆಯಲ್ಲಿ ಅಂಬಲಿಯನ್ನು ಸ್ವೀಕರಿಸಿ ಬಂದಿರುವೆನು. ನನಗೀಗ ಹಸಿವೆ ಇಲ್ಲ. ಸ್ವಯಂ ಪರಮೇಶ್ವರನಾದ ಕೈಲಾಸದಿಂದ ಧರೆಗೆ ಬಂದು ಚೆನ್ನಯ್ಯನ ಮನೆಗೆ ಹೋಗಿ ಚೆನ್ನಯ್ಯನನ್ನು ಜೊತೆಗೆ ಪ್ರಸಾದ ಮಾಡಿರುವೆಯಲ್ಲ ತಂದೆ, ಅವನು ನನಗಿಂತ ಭಕ್ತನೇ. ಭಕ್ತಿಯಲ್ಲಿ ದೊಡ್ಡವನು ಸಣ್ಣವನು ಎನ್ನುವುದಿಲ್ಲ. ಭಕ್ತಿ ಅಂತರಂಗದಲ್ಲಿ ಅರಳಬೇಕು. ಅದಕ್ಕೆ ಅಹಂಕಾರದ ಲವಲೇಶವು ಸೋಂಕಬಾರದು. ಪರಮೇಶ್ವರ, ಹಾಗಾದರೆ ಅವನು ಈ ಚೋಳ ರಾಜನಿಗಿಂತ ಶ್ರೇಷ್ಠವಾದ ಭಕ್ತನೇ. ಪರಮೇಶ್ವರ ಹೇಳು, ಪರಮೇಶ್ವರ ಹೇಳು. ಚೆನ್ನಯ್ಯನಂತಹ ಭಕ್ತ ಬೇರೊಬ್ಬನಿಲ್ಲ. ಅವನಷ್ಟು ನಿಷ್ಠೆಯಿಂದ ಶಿವಪೂಜೆಗೈದಿರತಕ್ಕಂಥ ಭಕ್ತನೂ ಇಲ್ಲ. ಚೋಳರಾಜರೇ, ಚೆನ್ನಯ್ಯನು ಮಾಡುತ್ತಿರುವ ಶಿವಪೂಜೆ ಸ್ವತಃ ಅವನ ಹೆಂಡತಿಗೂ ತಿಳಿದಿಲ್ಲ. ಈ ಸಾಮ್ರಾಜ್ಯದ ಭಕ್ತ ಶ್ರೀಮಂತ ಚೆನ್ನಯ್ಯ. ಅಂತ ಚೆನ್ನಯ್ಯನ ಭಕ್ತಿಯನ್ನು ಸಾಮ್ರಾಜ್ಯದಲ್ಲೆಲ್ಲ ಸಾರುವಂತಾಗಿ. ಪರಮೇಶ್ವರ, ನನ್ನಿಂದ ತಪ್ಪಾಯ್ತು ಪರಮೇಶ್ವರ. ಮಹಾದೇವನೇ, ನನ್ನನ್ನು ಕ್ಷಮಿಸು, ಕ್ಷಮಿಸು ತಂದೆ, ನನ್ನನ್ನು ಕ್ಷಮಿಸು.
ದುರ್ಬಲರು ಅಂತ ತಿಳ್ಕೊ ಅಜ್ಜಿ. ಸುಳ್ಳು. ನೀವು ಸುಳ್ಳು ಹೇಳ್ತೀರಾ. ಈ ಜಗತ್ತಿನಲ್ಲಿ ದುರ್ಬಲವಾದದ್ದು ಎರಡೇ ಎರಡು: ಮನುಷ್ಯನ ಕೈಯಲ್ಲಿ ಸಿಕ್ಕ ಪ್ರಾಣಿ ಮತ್ತು ಪಕ್ಷಿ. ಅವು ದುರ್ಬಲವಾದದ್ದು, ನೀವಲ್ಲ. ನೀವು ಯಾರು ಅಂತ ನಿಜ ಹೇಳಿ. ಅಜ್ಜಿ, ನಾವು ಪರದೇಶಿಗಳು ಅಂತ ತಿಳ್ಕೊ. ಜಗತ್ತಿನಲ್ಲಿ ಪರದೇಶಿಗಳಾಗಿದ್ದು ಎರಡೇ ಎರಡು: ಒಂದು ಜೀವಾತ್ಮ, ಇನ್ನೊಂದು ಪರಮಾತ್ಮ. ನೀವೇಗೆ ಪರದೇಶಿಗಳಾಗ್ತೀರಾ? ನೀವು ಯಾರು ಅಂತ ನಿಜ ಹೇಳಿ. ಅಜ್ಜಿ, ನಾವು ಸೋತೆವು, ದಾರಿ ತೋರ್ಸು ಅಜ್ಜಿ. ಸೋತವರು ನೀವಲ್ಲ. ಜಗತ್ತಿನಲ್ಲಿ ಸೋತವರು ಇಬ್ಬರೇ ಇಬ್ಬರು. ಸಾಲ ಮಾಡಿದವನು ಸೋತನು, ಹೆಣ್ಣು ಹೆತ್ತವನು ಸೋತವನು. ನೀವು ಸಾಲ ಮಾಡಿದವರು ಅಲ್ಲ, ಹೆಣ್ಣು ಹೆತ್ತವರು ಅಲ್ಲ. ನೀವು ಸೋತವರು ಹೇಗಾಗ್ತೀರಾ? ನೀವು ಸುಳ್ಳು ಹೇಳುತ್ತಿದ್ದೀರಾ. ನಿಮ್ಮ ನಿಜ ಪರಿಚಯ ಏನು ಅಂತ ಸತ್ಯವಾಗಿ ಹೇಳಿ. ಅಜ್ಜಿ, ನಾವು ಏನೂ ಇಲ್ಲ, ಯಾರೂ ಇಲ್ಲ ಅಂತ ತಿಳ್ಕೊ ಅಜ್ಜಿ. ಈಗ ಜಾಣರಾದ, ಎಲ್ಲವನ್ನು ತಿಳಿದುಕೊಂಡ ಜಾಣರಾದ. ಎಲ್ಲವೂ ಜಾರಿ ಹೋಯಿತು, ಎಲ್ಲವೂ ಇಳಿದು ಹೋಯಿತು. ಇಳಿದು ಹೋದ ಮೇಲೆ ಅದಕ್ಕೆ ತಿಳಿದವರಾದಿರಿ. ಅಜ್ಜಿ, ಈಗಲಾದರೂ ದಾರಿ ತೋರಿಸುವೆಯಾ? ದಾರಿಯಲ್ಲೇ ಇದ್ದೀರಾ, ಆದರೆ ಮನಸ್ಸಿನಿಂದ ದಾರಿ ತಪ್ಪಿತು ಅಷ್ಟೇ. ಇದೇ ದಾರಿ ಹಿಡಿದು ಮುಂದೆ ಹೋದರೆ ನಿಮಗೆ ಊರು ಸಿಗುವುದು. ಹೋಗಿ ಬನ್ನಿ. ಅಜ್ಜಿ, ನಿಮ್ಮಿಂದ ಸಾಕಷ್ಟು ತಿಳಿದುಕೊಂಡೆವು. ಅಜ್ಜಿ, ನಿನಗೆ ಧನ್ಯವಾದಗಳು. ಹಾಗೇನು ಇಲ್ಲವಪ್ಪ, ನಮ್ಮಲ್ಲೇನಿದೆ? ನಾವು ಎಲ್ಲ ಶೂನ್ಯ, ನಮ್ಮಲ್ಲಿ ಏನೂ ಇಲ್ಲ. ಎಲ್ಲ ಇರುವುದು ಅವನಲ್ಲಿ. ಅವನು ಹೇಳಿದಾಗೆ ನಾವು ಕೇಳಬೇಕು, ಅವನು ನಡೆಸಿದಾಗೆ ನಾವು ನಡೆಯಬೇಕು. ದಾರಿ ಹಿಡಿದು ಮುಂದಿನ ಊರು ಸೇರಬೇಕು. ಹೋಗಿ ಬನ್ನಿ, ಇದೇ ನೀವು ಹೋಗುವ ದಾರಿ. ಎಲ್ರಿಗೂ ನಮಸ್ಕಾರ. ಕಲಾವಿದರ ಕಲೆಯನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಕವಿ ಕೆರಳಿ ಗುರುನಾಥ ಕವಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಸಿದ್ದಪ್ಪ ತಾಳಿಸರ್ ಅವರು ಸಂಘದ ಒಡೆಯರಿಗೆ 1,100 ರೂಪಾಯಿ ಕಾಣಿಕೆಯಾಗಿ ನೀಡಿದ್ದಾರೆ. ಅದೇ ರೀತಿಯಾಗಿ ಮಾದಾರ ಚೆನ್ನಯ್ಯನ ಪಾತ್ರಕ್ಕೆ ಬಸವರಾಜ್ ಕಾಳಿಕರ್ ಸರ್ ಅವರು 500 ರೂಪಾಯಿ ಕಾಣಿಕೆಯಾಗಿ ನೀಡುತ್ತಾರೆ. ಅದೇ ರೀತಿಯಾಗಿ ಮಾದಾರ ಚೆನ್ನಯ್ಯನ ಪಾತ್ರಕ್ಕೆ ಅನಂತಪ್ಪ ಮೊತ್ತಕ್ಕಲಿ ಸರ್ ಅವರು ಕೂಡ 200 ರೂಪಾಯಿ ಕಾಣಿಕೆಯನ್ನಾಗಿ ನೀಡಿರುತ್ತಾರೆ. ಅದೇ ರೀತಿಯಾಗಿ ಸಂಘದ ಒಡೆಯರಿಗೆ ಶಿವಯೋಗಿ ಸಂಪತ್ ಸರ್ ಅವರು ಕೂಡ 1000 ರೂಪಾಯಿ ಕಾಣಿಕೆಯನ್ನಾಗಿ ನೀಡುತ್ತಾರೆ. ಕಲಾವಿದರ ಅಭಿನಯಕ್ಕೆ ಪ್ರೋತ್ಸಾಹಿಸುವಂತ ಸಹಯೋಗದವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಸಾಕ್ಷಾತ್ ಶಿವನನ್ನೇ ಮೆಚ್ಚಿಸಿದಂತಹ ನನ್ನ ಚೋಳ ಮಹಾರಾಜರು ಆಗಮಿಸುತ್ತಿದ್ದಾರೆ. ಗೋಪರ ಗೋಪರ ಹೇ, ಯಾರಲ್ಲಿ? ಪ್ರಭು. ಮಹಾಮಂತ್ರಿಗಳೇ, ಶಿವನನ್ನೇ ಧರೆಗಿಳಿಸಿ ಪ್ರಸಾರ ಮಾಡಿಸಿದ ಚಂದನ ಮನೆಗೆ ಹೋಗಬೇಕಾಗಿದೆ. ಚಂದನ ಮನೆ ಎಲ್ಲಿದೆ ಎಂಬುದನ್ನು ಗೊತ್ತಿದೆ ಮಹಾಮಂತ್ರಿಗಳೇ? ಪ್ರಭುಗಳೇ, ನಮ್ಮ ಸಾಮ್ರಾಜ್ಯದಲ್ಲಿ ಅಶ್ವಗಳಿಗೆ ಹುಲ್ಲು ತಂದು ಹಾಕುವ ಕಾಯಕದವನು. ಅವನ ಮನೆ ನಮಗೆಲ್ಲಿದೆ ಅಂತೂ ತಿಳಿಯದು ಪ್ರಭು. ಕೇರಿಯಲ್ಲಿ ಹೋಗಿ ಕೇಳಿದರೆ ತಿಳಿಯಬಹುದು. ಮಹಾಮಂತ್ರಿಗಳೇ, ಹಾಗಾದರೆ
ನಾವು ನಿಮ್ಮ ಜೊತೆಗೆ ಬರುತ್ತೇವೆ. ಚೆನ್ನ ಎಲ್ಲಿದ್ದಾನ ಅಲ್ಲಿಗೆ ಹೋಗಿ ನಾವು ಪುನೀತರಾಗೋಣ. ನಡೆಯಿರಿ. ಅಪ್ಪಣೆ ಮಹಾಪ್ರಭುಗಳೇ. ಧ್ಯಾನ ಮಾಡುತ್ತಿರು ಎಲೆಗೊಲವೇ ಸದಸ್ವರೊಲವೇ ಸದಾ ವಯಸ್ಸಿ. ಧ್ಯಾನ ಮಾಡುತ್ತಿರು ಎಲೆಗೊಲವೇ ಸದಸ್ವರೊಲವೇ ಸದಾ ವಯಸ್ಸಿ. ಕಾಯಕ ಮಾಡುತ್ತಿರು ಎಲೆಗೊಲವೇ ಕಾಯಕ ಮಾಡುತ್ತಿರು ಎಲೆಗೊಲವೇ. ಕೋವಿಲಲ್ಲಿ ಬೆಂದಾಗ ನವಿಲಲ್ಲಿ ನಕ್ಕ ಹೇಳುತ್ತಿರುವುದರಲ್ಲಿ ಶಿವ ಶಿವ ಎನ್ನುತ್ತ ಎಲ್ಲ ಸೋನತ್ತ ಕಳಗೋಡು ಸಂತೋಷ ನೆಮ್ಮದಿ ಮಾಡು ಸಾಗಿರು. ಪರಿಣಾಮಗಳು. ರಾಜರೇ, ಹೇಳಿ ಕಳಿಸಿದ್ರೆ ನಾನು ಬರ್ತಿದ್ದೇನಲ್ಲ. ತಾವು ಇಲ್ಲಿವರೆಗೂ ಬರುವ ಅವಶ್ಯಕತೆ ಏನಿತ್ತು ನನ್ನೊಡೆಯ? ಚೆನ್ನಯ್ಯ, ಚೆನ್ನ ಮಲ್ಲಿಕಾರ್ಜುನಯ್ಯ, ನಿನ್ನ ದರ್ಶನದಿಂದ ನಾವು ಪುನೀತರಾದೆವಯ್ಯ. ಚೆನ್ನ, ನಾವು ಪುನೀತರಾದೆವು. ಪ್ರಭುಗಳೇ, ತಾವು ಈ ರೀತಿ ಮಾಡುವುದೇ ಇಲ್ಲ. ಇಲ್ಲ ನನ್ನಪ್ಪ, ಇದನ್ನ ಪರಮಾತ್ಮರಾದ ಮೆಚ್ಚುವನೇ. ಅರಸನು ಆಳಿದ ಕಾಲಿಗೆ ಇರಗುವುದೇ. ಆ ಪರಮೇಶ್ವರನು ಇದನ್ನು ಮೆಚ್ಚಲಾರನು ನನ್ನೊಡೆಯ, ಮೆಚ್ಚಲಾರನು. ಚೆನ್ನಯ್ಯ, ನೀನು ಚಂದ್ರ ನೋಡಿ ಪರಮೇಶ್ವರನನ್ನೇ ಮೆಚ್ಚಿಸಿದವನು. ಚೆನ್ನ, ಭಕ್ತಿ ಸಾಮ್ರಾಜ್ಯದ ನಿನ್ನ ತೆರವೈಗೆ ನನ್ನ ಸ್ಥಿರವೇ ಸರಿ. ಇದನ್ನಪ್ಪ, ಅದು ಶಿವಕರುಣೆ ನನ್ನೊಡೆಯ, ಅದು ಶಿವಕರುಣೆ. ಅದು ನನ್ನೊಡೆಯ
ಏನು ಅರಿಯದೆ ನೀವು ನಾನಿದ್ದಲ್ಲಿಗೆ ನನ್ನ ಜಾತಿಯ ಅರಿಯದೆ ಇಲ್ಲಿವರೆಗೂ ಬಂದಂತೆ ಮುಜುಗರವಾಗಿದೆ ನನಗೆ. ಅದರಲ್ಲೂ ನೀವು ಎಲ್ಲ ಪಾದ ಕೆಳಗುವುದೇ ಬೇಡದ ನಡೆಯ ಬೇಡ. ಚೆನ್ನ, ನಿನ್ನ ಭಕ್ತಿಗೆ ನಾನು ಸರಿಯೇ ಚೆನ್ನ. ನಿನ್ನ ಘನ ಮಹಿಮೆ ಈ ಪುರಕ್ಕೆ ತಿಳಿಯುವಂತಾಗಲಿ. ಬೇಡದ ನಡೆಯ ಬೇಡ. ನೀವೆಷ್ಟಾದರೂ ಈ ನಾಡಿನ ಒಡೆಯರು. ನೀವು ಈ ನಾಡಿನ ಒಡೆಯರು. ಈ ನಿನ್ನ ಸಾಮ್ರಾಜ್ಯಕ್ಕೆ, ಈ ನಿನ್ನ ಪ್ರಜೆಗಳೆಲ್ಲರಿಗೂ ನೀನು ಸೂರ್ಯಚಂದ್ರನವರೆಗೂ ರಾಜನಾಗಿರಬೇಕೆನ್ನುವುದೇ ನನ್ನ ಆಸೆ ನನ್ನೊಡೆಯ. ಚೆನ್ನ ಚೆನ್ನ ಚೆನ್ನ, ಇಲ್ಲ, ಈ ಚೋಳ ಸಾಮ್ರಾಜ್ಯದ ಒಡೆಯ ನೀನು ಚೆನ್ನ. ನೀನು ನನ್ನ ಜೊತೆ ನನ್ನ ಸಾಮ್ರಾಜ್ಯದ ಬರಬೇಕು. ನಡೆ ಚೆನ್ನ, ನಡೆ. ಈಗ ಮುಂದಿನದು ಕೊನೆಯ ಪ್ರವೇಶವಾಗಿರುತ್ತದೆ. ನಾಟಕ ವಿಸ್ತಾರ ಮಾಡಬಹುದಂತ ಎಲ್ಲ ಸಾಧ್ಯತೆಗಳಿದ್ದಾಗಿಯೂ ಇದು ಒಂದಿಷ್ಟು ಅದನ್ನು ಸಂಕುಚಿತಗೊಳಿಸಿರುವ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಅದು 2.5 ತಾಸಿಗೆ ಅದನ್ನು ಒಂದಿಷ್ಟು ಮಂಗಲಗೊಳಿಸಬೇಕೆನ್ನುವಂಥ ವಿನಂತಿ ಮೇರೆಗೆ ನಮ್ಮ ಎಲ್ಲ ನಾಟಕದ ಕಲಾವಿದರು ಅದನ್ನು ಒಪ್ಪಿಕೊಂಡು ಇದನ್ನು ಈಗ ನಾಟಕ ಅತ್ಯಂತ ಅದ್ಭುತವಾಗಿ ತಮ್ಮ ನಟನೆಯ ಮೂಲಕ ನಮ್ಮನ್ನು ರಂಜಿಸುತ್ತಿದ್ದಾರೆ. ಭಕ್ತಿಯನ್ನು ಮತ್ತೆ ನಮ್ಮೊಳಗೆ ಮೂಡುವಂತೆ ಮಾಡುತ್ತಿದ್ದಾರೆ. ಇವರ ಈ ನಾಟಕದ ಕೊನೆಯ ಸನ್ನಿವೇಶ ಇರುತ್ತದೆ. ಇದು ನನ್ನ ಸಣ್ಣ ಬರವಣಿಗೆಯ ಪ್ರಯತ್ನದ ಫಲವಾಗಿ ಅವರು ಅತ್ಯಂತ ಅದ್ಭುತವಾಗಿ ನಟನೆ ಮಾಡುತ್ತಿದ್ದಾರೆ. ಅದಕ್ಕಾಗಿ ಕೊನೆಯ ಪ್ರವೇಶವನ್ನು ಕಣ್ತುಂಬಿಕೊಂಡು ತಾವೆಲ್ಲ ಮಂಗಲವಾದ ನಂತರ ತೆರಳಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಮ್ರವಾಗಿ ಕೋರುತ್ತೇನೆ. ಧನ್ಯವಾದಗಳು. ಸ್ವಯಂ ಪರಮೇಶ್ವರನೇ, ಚೆನ್ನನ ಭಕ್ತಿಗೆ ಮನೆಯು ಧರೆಗೆಳೆದು ಅಂಬಲಿ ಕುಡಿಸಿದ ಚೆನ್ನನಿಗೆ ಜಯವಾಗಲಿ.
ಚೋಳ ಸಾಮ್ರಾಜ್ಯದ ಚೆನ್ನಯ್ಯನ ಒಡೆಯರಿಗೆ ಜಯವಾಗಲಿ, ಚೆನ್ನನಿಗೆ ಜಯವಾಗಲಿ, ನನ್ನ ಚೋಳರ ಸಾಮ್ರಾಜ್ಯದ ಚೆನ್ನನಿಗೆ ಜಯವಾಗಲಿ. ಇಲ್ಲವೇ ನೋಡಿ ದೇವ ಪರಮೇಶ್ವರ, ಈ ಆಘಾತ ನನಗೆ ಇಂಥ ಪರಿಸ್ಥಿತಿಯನ್ನು ತಂದೊಡಗಿದೆ. ಕೆಲವು ವರ್ಗದಲ್ಲಿರುವ ನನಗಲ್ಲಿ ಸಕಲ ಜೀವಾತ್ಮಗಳ ನಾಶತೆ ಬಯಸುವ ನನ್ನ ನಡೆಯಲ್ಲಿ ಪರಮೇಶ್ವರ, ನಾನಲ್ಲಿ ನಿನ್ನಲ್ಲಿ ಏನೆಂದು ಹೊರಬರಲಿಲ್ಲ. ನಾನು ಕೇಳಿಲ್ಲ. ಆದರೆ ನಿನಗೆ ಹೆಂಗಪ್ಪ ಇಂಥ ಸಂದಿಗ್ಧ ಪರಿಸ್ಥಿತಿಯನ್ನು ತಂದೊದಗಿದೆ ನನ್ನಪ್ಪ. ಅಶ್ವದೇಕೆ ಹುಲ್ಲನ್ನು ಹಾಕುವ ಕಾಯಕದಲ್ಲಿದ್ದ ನಾನು ಈ ಗುಡಿಸಲಿನಲ್ಲಿ ಸ್ವರ್ಗವಾಸಿಯಾಗಿ ಆನಂದದ ಜೀವನದ ಭಕ್ತಿಯಲ್ಲಿ ಪರವಶನಾದ ನನಗೆ ಇಂಥ ಸಾಮ್ರಾಜ್ಯದ ಒಡೆಯ ಇಲ್ಲ ನನ್ನಪ್ಪ. ಇಲ್ಲ, ನಾನಿದನ್ನ ಸಹಿಸಲಿಲ್ಲ, ನಾನಿದನ್ನ ಬಯಸೋದು ಇಲ್ಲ. ನನಗಿಂತ ಸಂದಿಗ್ಧ ಪರಿಸ್ಥಿತಿಯನ್ನು ತಂದಿಡಬೇಡ ನನ್ನಪ್ಪ, ಬೇಡ. ನಾನಿಂತ ಆಸ್ತನದು ನನಗೆ ಇಲ್ಲೆಲ್ಲರ ಉನ್ನತ ಸ್ಥಾನದಲ್ಲಿ ಕೂರಿಸಿದರು, ಬೇಡ. ನಾನು ಶಿವನಲ್ಲಿಗೆ ಬರುವೆ. ನಾನು ಶಿವನಲ್ಲಿಗೆ ಬರುವೆ. ತಡೆ ಚೆನ್ನ, ತಡೆ. ದೇಹ ತ್ಯಾಗ ಮಾಡಿದರೆ ದೇವನೊಪ್ಪುವುದಿಲ್ಲ. ಶಿವನನ್ನೇ ಸಂತೃಪ್ತಗೊಳಿಸಿದ ಮಾಶರಣ ನೀನಯ್ಯ. ಪರಿಣಾಮವರಿಯದೆ ಆಡಿದ ಮಾತಿಗೆ ಪರಿತಪಿಸಬೇಡ ಚೆನ್ನ. ನನಗೆ ಯಾಕಿಂತ ಸಂದಿಗ್ಧ ಪರಿಸ್ಥಿತಿಯನ್ನು ತಂದೊಡಿದೆ ನನ್ನಪ್ಪ. 60 ಪ್ರಾಯದವರೆಗೂ ನನ್ನ ಭಕ್ತಿಯನ್ನು ಯಾರಿಗೂ ಕಾಣಬಾರದು ಎನ್ನುವ ಹಂತದಿಂದ ನಿನ್ನನ್ನು ಭಕ್ತಿಯಿಂದ ಪೂಜಿಸಿದೆ. ಭಕ್ತಿಯಿಂದ ಹರಕೆಯನ್ನು ಹೊತ್ತು ನಡೆದಿದ್ದೇ ನನಗೆ ಹರಳೆ ತಂದಂತಿದ್ದೆ ನನ್ನೊಡೆಯ. ಶಿಲ್ಪ, ಯಾಕಪ್ಪ ನನಗಿಂತ ಪರಿಸ್ಥಿತಿಯನ್ನು ತಂದೊಡ್ಡಿದ್ದೆ? ಯಾಕಪ್ಪ ನನಗಿಂತ ಚೆನ್ನಯ್ಯ, ಭೂಲೋಕದಲ್ಲಿ ಜನರು ಜಾತಿಗಳನ್ನು ಸೃಷ್ಟಿಸಿದರು. ಮನುಷ್ಯನ ನಡುವೆ ಮೇಲು ಕೀಳು ಮಾಡಿರುವರು. ಮೂಢನಂಬಿಕೆಯ ಪರಂಪರೆಯಲ್ಲಿ ಅದು ಹಾಗೆಯೇ ಮುಂದುವರಿಯುತ್ತಿದೆ. ಕನಿಷ್ಠರೆಂದು ಕಡೆಗಣಿಸಲ್ಪಟ್ಟವರನ್ನು ಶ್ರೇಷ್ಠರೆಂದು ತೋರಿಸಿದ ಮಾ ಶರಣ ನೀನಯ್ಯ. ಅಲ್ಪರಿಗೂ ಅರಿವಾಗಲೆಂಬ ಪರಿಕಲ್ಪನೆಯಲ್ಲಿ ನಿನ್ನ ಭಕ್ತಿಯನ್ನು ಲೋಕಕ್ಕೆ ಬಹಿರಂಗಗೊಳಿಸಬೇಕಾಯಿತು. ಪರಮೇಶ್ವರನೇ, ಸಕಲರನ್ನು ಕಾಯುವ ಸಕಲೇಶ್ವರನೇ, ನಾನು ನಿನ್ನ ಭಕ್ತಿಯಲ್ಲಿ ಪರೋಕ್ಷನಾಗಿ ಶಿವನನ್ನ ನೋಡಿ ಮುಕ್ತಿ ಪಡೆದುಕೊಳ್ಳಬೇಕೆನ್ನುವ ಹಾದಿಯಲ್ಲಿ ನಿಷ್ಕಲ್ಮಶ ಭಾವದಿಂದ ನಡೆಯುತ್ತಿದ್ದೆ. ಗುಡಿಸಲಲ್ಲಿ ಅಂಬಲಿ ಕುಡಿದು ಬದುಕಿದರೂ ನನ್ನ ಜೀವನಕ್ಕೆ ನೆಮ್ಮದಿ ಇತ್ತು. ಆದರೆ ಇಲ್ಲಿ ನನಗೆಲ್ಲರೂ ಉನ್ನತ ಸ್ಥಾನದಲ್ಲಿ ಕೂಡಿಸಿದ್ದಾರೆ. ಶಿವನನ್ನು ನೆನೆದು ಕಾಲ ಕಳೆಯುವ ನನಗೆ ಯಾಕೆ ಈ ಸಾಮ್ರಾಜ್ಯದ ಪಟ್ಟ? ಚೋಳರಾಜರೇ, ಪರಮೇಶ್ವರನೇ, ತಮ್ಮ ಸಾಮ್ರಾಜ್ಯದಲ್ಲಿ ಮಾದಾರ ಚೆನ್ನಯ್ಯ ಇನ್ನು ಮುಂದೆ ಬರೀ ಮಾದಾರ ಚೆನ್ನಯ್ಯ ಅಲ್ಲ, ಶಿವಶರಣ ಮಾದಾರ ಚೆನ್ನಯ್ಯ ಎನ್ನತಕ್ಕಂತ ನಾಮಾಂಕಿತವಾಗಲಿ. ಶಿವಶರಣ ಮಾದಾರ ಚೆನ್ನಯ್ಯನಿಗೆ, ಶಿವಶರಣ ಮಾದಾರ ಚೆನ್ನಯ್ಯನಿಗೆ, ಚೋಳ ಸಾಮ್ರಾಜ್ಯದ ಶಿವಶರಣ ಚೆನ್ನಯ್ಯನ ಕಥೆ ಕೇಳಿದ ಎಲ್ಲರಿಗೂ ಮಂಗಲವಾಗಲಿ. ಶಿವಶರಣ
ಚೆನ್ನ ಜಯರಲಿ. ಇಲ್ಲ ಗಣಪ, ಬೇಡ, ನಾನು ಇರುವುದು ಬೇಡ. ನಾನೆಲ್ಲ ಕಲ್ಯಾಣದ ಕಡೆ ಹೋಗಿ ಬಸವಣ್ಣನೊಂದಿಗೆ ಕಾಲ ಕಳಿವೆ. ಅಲ್ಲಿ ನನಗೆ ಭಕ್ತಿಗೆ ಬಡತನವಿಲ್ಲ, ಭಕ್ತಿಗೆ ಬೇಡವಿಲ್ಲ. ನಾನು ಬಸವಣ್ಣನಲ್ಲಿಗೆ ಹೋಗುವೆ. ನಾನು ಬಸವಣ್ಣನಲ್ಲಿಗೆ ಹೋಗುವೆ. ಸರ್ವರಿಗೂ ಶುಭಮಸ್ತು, ಶಿವಮಸ್ತು. ಭಕ್ತಿಯ ಕಾಯಕ ಶಿವಪ್ರದಾಯಕ, ಭಕ್ತಿಯ ಕಾಯಕ ಜಯಪ್ರದಾಯಕ, ಭಕ್ತಿಗೆ ಭಯವಿಲ್ಲ, ಭಕ್ತಿಗೆ ಭಯವಿಲ್ಲ. ವಿಕ್ರಮ ಚೋಳನಲ್ಲಿ ಕಾಯಕ ಪ್ರೇಮದಲ್ಲಿ, ವಿಕ್ರಮ ಚೋಳನಲ್ಲಿ ಕಾಯಕ ಪ್ರೇಮದಲ್ಲಿ, ಕರಿಬರಳನ ಮ್ಯಾಲ ಭಕ್ತಿಯ ಮಾಡಿದ ಗುಣಶೀಲ, ಕರಿಬರಳನ ಮ್ಯಾಲ ಭಕ್ತಿಯ ಮಾಡಿದ ಗುಣಶೀಲ. ಭಕ್ತಿಯ ಕಾಯಕ ಜಯಪ್ರದಾಯಕ, ಭಕ್ತಿಯ ಕಾಯಕ ಜಯಪ್ರದಾಯಕ, ಭಕ್ತಿಗೆ ಭಯವಿಲ್ಲ, ಮುಕ್ತಿಗೆ ಶಿವಸಿರುವ ಕಾಲ. ಮಧುರ ಮಾದರ ಚಿನ್ನ ಕೋಟಿ ಗೊಪ್ಪ ಚಂದ, ಮಧುರ ಮಾದರ ಚಿನ್ನ ಕೋಟಿ ಗೊಪ್ಪ ಚಂದ, ಮಧುರ ಮಾದರ ಚಿನ್ನ ಕೋಟಿ ಗೊಪ್ಪ ಚಂದ. ಮಧುರ ಮಾದರ ಚಿನ್ನ ಕೋಟಿ ಗೊಪ್ಪ ಚಂದ, ಮಧುರ ಮಾದರ ಚಿನ್ನ ಕೋಟಿ ಗೊಪ್ಪ ಚಂದ, ಮಧುರ ಮಾದರ ಚಿನ್ನ ಕೋಟಿ ಗೊಪ್ಪ ಚಂದ, ಮಧುರ ಮಾದರ ಚಿನ್ನ ಕೋಟಿ ಗೊಪ್ಪ ಚಂದ. ಮನುಕುಲದ ಮಾತೇತನ, ಮನುಕುಲದ ಮಾತೇತನ, ಚನ್ನ ತೋರಿದ ಭವಪಯಣ, ಮನುಕುಲದ ಮಾತೇತನ, ಚನ್ನ ತೋರಿದ ಭವಪಯಣ. ಭಕ್ತಿಯ ಕಾಯಕ ಜಯಪ್ರದಾಯಕ, ಭಕ್ತಿಯ ಕಾಯಕ ಜಯಪ್ರದಾಯಕ, ಭಕ್ತಿಗೆ ಭಯವಿಲ್ಲ, ಮುಕ್ತಿಗೆ ಶಿವನ್ಮದಿಯುವ ಕಾಲ, ಮುಕ್ತಿಗೆ ಶಿವನ್ಮದಿಯುವ ಕಾಲ, ಮುಕ್ತಿಗೆ ಶಿವನ್ಮದಿಯುವ ಕಾಲ. ಧನ್ಯವಾದಗಳು. ಯಾರಾದರೂ ಪಾತ್ರಧಾರಿಗಳ ಜೊತೆಗೆ ಭಾವಚಿತ್ರ ತೆಗೆಸಿಕೊಳ್ಳೋದಿದ್ರೆ ಅದಕ್ಕೂ ಅವಕಾಶವಿದೆ. ಶಿವಶರಣ ಮಾದಾರ ಚೆನ್ನೈನವರ ನಾಟಕ ನೋಡಿದಂತಹ ಸರ್ವರಿಗೂ ಧನ್ಯವಾದಗಳು. ಕೋಟಿಗೊಬ್ಬ ಚೆನ್ನ ಅಂತ ನಾಟಕ ತುಂಬ ಅದ್ಭುತವಾಗಿ ಮೂಡಿಬಂತು. ನಾನು ಕೂಡ ಲೈವ್ ಇಟ್ಟಿದ್ದೆ, ಎಲ್ಲರೂ ನೋಡಿದ್ದೀರಿ. ಮೂರ್ತಿ ಉದ್ಘಾಟನೆ ಆಯಿತು, ಮೆರವಣಿಗೆ ಆಯಿತು ಮತ್ತು ನಾಟಕ ಕೂಡ ಆಯಿತು. ನಮ್ಮ ಸೇಡಂ ತಾಲೂಕದಲ್ಲಿ ಪ್ರತಿಯೊಂದು ದಾಖಲೆ ಆಯಿತು. ನಮ್ಮೆಲ್ಲರಿಗೂ ತುಂಬ ಸಂತೋಷದ ಕ್ಷಣಗಳು. ಡಿಸೆಂಬರ್ 28ನೇ ತಾರೀಕು ಒಂದು ಜಾತ್ರೆ ಥರ ನಾವೆಲ್ಲರೂ ಸಂಭ್ರಮಿಸಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ಮತ್ತು ನಾಟಕದಲ್ಲಿ ಪಾತ್ರಧಾರಿಗಳಿಗೂ ನಾಟಕ ನೋಡೋಕೆ ಬಂದವರಿಗೂ ಎಲ್ಲರಿಗೂ ನನ್ನೆಲ್ಲ ಸಮಸ್ತ ಸೇಡಂ ತಾಲೂಕದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು.